ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಶುಭೋದಯ ಫ್ರೆಂಡ್ ನೀವು ನೋಡ್ತಾ ಇದ್ದೀರಾ ಬಾಬುಜಾನ್ MJ ಚಾನಲ್. ಯೂಟ್ಯೂಬ್ದಲ್ಲಿ ನಿಮ್ಮ ಒಂದು ಚಾನಲ್ಗೆ ಚೆನ್ನಾಗಿ ಒಂದು ಎವರೇಜ್ ಆಗಿ ಯೂಸ್ ಬರಬೇಕಂದ್ರೆ ನೀವು ಈ ಒಂದು ಮಿಸ್ಟೇಕ್ನ ಸರಿ ಮಾಡ್ಕೋಬೇಕು ಫ್ರೆಂಡ್. ಅದು ಯಾವುದು ಮಿಸ್ಟೇಕ್ ಅಂದರೆ, ನೀವು ಯಾವಾಗ ಬೇಕು ಆವಾಗ ವಿಡಿಯೋ ಅಪ್ಲೋಡ್ ಮಾಡೋದ್ರಿಂದ ನಿಮ್ಮೊಂದು ಚಾನಲ್ಗೆ ಯೂಸ್ ಡೌನ್ ಆಗಿಬಿಡುತ್ತೆ. ನೀವು ಅಪ್ಲೋಡ್ ಮಾಡೋದ್ರಿಂದ ಯೂಸ್ ಇನ್ಕ್ರೀಸ್ ಆಗುತ್ತೆ. ಅದು ಯಾವ ಟೈಪ್ ಅನ್ನೋದು ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಬನ್ನಿ ಫ್ರೆಂಡ್ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆಗೆ ನೀವೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದಿರಲ್ಲ, ನೋಡೋರೆಲ್ಲ ಒಂದು ಸಬ್ಸ್ಕ್ರೈಬ್ನ ಪ್ರೆಸ್ ಮಾಡಿ, ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ನೀವು ಆಲ್ ಅಂತ ಸೆಲೆಕ್ಟ್ ಮಾಡಿಕೊಂಡ್ರೆ ನನ್ನ ಒಂದು ವಿಡಿಯೋ ಪ್ರತಿಯೊಂದು ನಿಮಗೆ ನೋಟಿಫಿಕೇಷನ್ ಮೂಲಕ ತಲುಪುತ್ತೆ. ಫ್ರೆಂಡ್ ನೀವು ಅಪ್ಲೋಡ್ ಮಾಡಿರ್ತೀರ ವಿಡಿಯೋಗೆ, ಆ ವಿಡಿಯೋ ಅಪ್ಲೋಡ್ ಮಾಡಿರ್ತಾರೆ, ಆ ಒಂದು ವಿಡಿಯೋಗೆ ಚೆನ್ನಾಗಿ ಯೂಸ್ ಬರ್ತಾ ಇರುತ್ತೆ. ಆ ಒಂದು ಟೈಮ್ನಲ್ಲಿ ನಿಮಗೇನಾದರೂ ಕೆಲಸ ಇದ್ದರೆ ಅಥವಾ ನೀವೇನಾದರೂ ಬ್ಯುಸಿ ಇದ್ದರೆ 1 ದಿನ 2 ದಿನ ಗ್ಯಾಪ್ ಕೊಡೋದು, ಮತ್ತೆ ವಿಡಿಯೋ ಮಾಡೋದು 2 ದಿನ, ಮತ್ತೆ 2 ದಿನ ಗ್ಯಾಪ್ ಕೊಡೋದು, ಮತ್ತೆ 2 ದಿನ ವಿಡಿಯೋ ಮಾಡೋದು. ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ನಿಮ್ಮ ಒಂದು ಚಾನಲ್ಗೆ ಯೂಸ್ ಇನ್ಕ್ರೀಸ್ ಆಗೋ ಒಂದು ಟೈಮ್ನಲ್ಲಿ ನೀವು ಸ್ಟಾಪ್ ಮಾಡಿಬಿಡ್ತೀರಾ ಫ್ರೆಂಡ್. ಹಾಗಾಗಿ ನಾನು ಹೇಳಿದೆ ಅಂದರೆ, ನೀವು ಎಷ್ಟು ವಿಡಿಯೋ ಅಪ್ಲೋಡ್ ಮಾಡ್ತೀರಲ್ಲ ಅಷ್ಟು ಕೂಡ ಚಾನಲ್ಗೆ ಯೂಸ್ ಬರುತ್ತೆ. ಅದು ಹೇಗಪ್ಪ ಅಂದರೆ, ಹೇಗೆ ಹೇಳ್ತೀನಿ ನೋಡಿ. ಈಗ ನೀವು ಅಪ್ಲೋಡ್ ಮಾಡ್ತೀರಾ, ಅಪ್ಲೋಡ್ ಮಾಡಿರುವಂಥ ಹಳೆ ವಿಡಿಯೋಗೆ ಯೂಸ್ ಬರ್ತಾ ಇರುತ್ತೆ. ನೀವು ರೀಸೆಂಟ್ ವಿಡಿಯೋ ಅಪ್ಲೋಡ್ ಮಾಡಿಲ್ಲ ಅಂದರೆ ಆ ಒಂದು ಹಳೆ ವಿಡಿಯೋ ಯೂಸ್ ಹಾಗೆ ಡೌನ್ ಆಗಿಬಿಡುತ್ತೆ. ನೀವು ರೀಸೆಂಟಾಗಿ ವಿಡಿಯೋ ಅಪ್ಲೋಡ್ ಮಾಡಿದ್ರಿಂದ ಏನಾಗುತ್ತೆ ಅಂದರೆ, ನೀವೀಗ ಅಪ್ಲೋಡ್ ಮಾಡಿದ್ರೆ ಅಂತ ತಿಳ್ಕೊಳ್ಳಿ, ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ರೆ ಆ ವಿಡಿಯೋನೂ ಕೂಡ ಜನಕ್ಕೆ ತಲುಪುತ್ತೆ, ಬೇಗ ತಲುಪುತ್ತೆ ಜನಕ್ಕೆ. ಹೊಸ ವಿಡಿಯೋ ಏನಾದರೂ ಅಪ್ಲೋಡ್ ಮಾಡಿದೆ ಅಂದರೆ ಯೂಟ್ಯೂಬ್ನಲ್ಲೇ ಬೇಗ ನಿಮ್ಮ ಒಂದು ಸಬ್ಸ್ಕ್ರೈಬರ್ಸ್ಗೂ ಕೂಡ ತಲುಪುತ್ತೆ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲರೂ ಹೊಸ ಯೂಟ್ಯೂಬ್ ಕೂಡ ಹೋಗುತ್ತೆ ಫ್ರೆಂಡ್. ಆವಾಗ ನಿಮ್ಮ ಒಂದು ಚಾನಲ್ಗೆ ಇಂಪ್ರೂವ್ಮೆಂಟ್ ಜಾಸ್ತಿ ಆಗುತ್ತೆ, ವಿಡಿಯೋಗೆ ಜಾಸ್ತಿ ಆಗುತ್ತೆ. ಆ ಒಂದು ಜಾಸ್ತಿ ಆ ಒಂದು ಕಾರಣಕ್ಕೋಸ್ಕರ ಹಳೆ ವಿಡಿಯೋನೂ ಕೂಡ ಅದ್ರ ಜೊತೆಗೆ ಯೂಸ್ ಇನ್ಕ್ರೀಸ್ ಆಗುತ್ತೆ. ಆದರೆ ಈಗ ನೀವು ವಿಡಿಯೋ ಅಪ್ಲೋಡ್ ಮಾಡಿ ಅಂತ ತಿಳ್ಕೊಳ್ಳಿ, ಆ ಒಂದು ವಿಡಿಯೋಗೆ ಬೇಗ ಜನಕ್ಕೆ ತಲುಪುತ್ತೆ. ನೀವು ಅಪ್ಲೋಡ್ ಮಾಡಿದ ತಕ್ಷಣ ಆ ಒಂದು ವಿಡಿಯೋಗೆ ಈಗ ಅಪ್ಲೋಡ್ ಮಾಡಿ ಅಂತ ತಿಳ್ಕೊಳ್ಳಿ, ಆ ಒಂದು ವಿಡಿಯೋಗೆ ಬೇಗ ಯೂಸ್ ಬರ್ತಾ ಇರುತ್ತೆ, ಜಾಸ್ತಿ ಯೂಸ್ ಬರ್ತಾ ಇರುತ್ತೆ. ಆವಾಗ ಅದ್ರ ಜೊತೆಗೆ ಹಳೆ ವಿಡಿಯೋನೂ ಕೂಡ ಯೂಸ್ ಬರುತ್ತೆ. ಆಮೇಲೆ ನೆಕ್ಸ್ಟ್ ನೀವು ಮತ್ತೆ ತಿರ್ಗಾ ವಿಡಿಯೋ ಅಪ್ಲೋಡ್ ಮಾಡಿದರೆ ಮತ್ತು ಕೂಡ ಕಂಟಿನ್ಯೂಸ್ ಆಗಿ ಯೂಸ್ ಬರುತ್ತೆ. ಆದರೆ ನೀವು ಸ್ಟಾಪ್ ಮಾಡಿಬಿಟ್ರೆ ಅಲ್ಲಿ ಏನಾಗುತ್ತೆ ಅಂದರೆ, ಆ ಸ್ಟಾಪ್ ಎಷ್ಟು ದಿನ ಮಾಡ್ತಿರಲ್ಲ ಅವಾಗ ಡೌನ್ ಹಾಕ್ಕೊತ ಯೂಸ್ ಕಮ್ಮಿ ಆಗಿಬಿಡುತ್ತೆ ಫ್ರೆಂಡ್. ಹಾಗಾಗಿ ಏನಂತ ಅಂದರೆ, ವಿಡಿಯೋ ಅಪ್ಲೋಡ್ ಮಾಡಿ ಅದು ಕೂಡ ಜನಕ್ಕೆ ತಲುಪಿದ ಮೇಲೆ ನೋಡ್ತಾರೆ. ಮತ್ತೆ ಒಂದು ವಿಡಿಯೋ ಅಪ್ಲೋಡ್ ಮಾಡಿ, ನಾನು ದಿನಕ್ಕೆ 2 ವಿಡಿಯೋ ಅಪ್ಲೋಡ್ ಮಾಡಿ, ನಾನು ಪದೇ ಮಾಡ್ತಾ ನೀವು ಒಂದು ದಿವಸಕ್ಕೆ 10-15 ಅಂತ ಹೇಳ್ತಾ ಇಲ್ಲ. ಈಗ ಒಂದು ಮಾಡಿ ತಿಳ್ಕೊಳ್ಳಿ, ಜನಕ್ಕೆ ರೀಚ್ ಆಯಿತು. ಅದು ಇವತ್ತು ವಿಡಿಯೋ ನೋಡಿದರೆ ಮತ್ತು ನಾಲ್ಕೆ ಒಂದು ವಿಡಿಯೋ ಮಾಡಿ ಅದು ಕೂಡ ಜನಕ್ಕೆ ತಲುಪುತ್ತೆ. ಮತ್ತೊಂದು ವಿಡಿಯೋ ಮಾಡಿ ಅದು ಕೂಡ ಬೇಗ ಜನಕ್ಕೆ ತಲುಪಿದ ತಕ್ಷಣ ಆ ಒಂದು ವಿಡಿಯೋಗೆ ಜಾಸ್ತಿನೇ ಯೂಸ್ ಬರ್ತಾ ಇರುತ್ತೆ. ಆಮೇಲೆ ಹಳೆ ವಿಡಿಯೋನೂ ಕೂಡ ಯೂಸ್ ಅದ್ರ ಜೊತೆನೂ ಕೂಡ ಬರುತ್ತೆ. ಆಮೇಲೆ ನೀವು ರೀಸೆಂಟ್ ವಿಡಿಯೋಗೇನಾದರೂ ಎಂಡ್ ಸ್ಕ್ರೀನ್ ಹಾಕಿದರೆ ಅದಕ್ಕೆ 2 ವಿಡಿಯೋಗೆ ಯೂಸ್ ಬರುತ್ತೆ ಫ್ರೆಂಡ್. ಈ ರೀತಿ ಮಾಡೋದ್ರಿಂದ ನಿಮ್ಮೊಂದು ಚಾನಲ್ಗೆ ಬೇಗನೆ ಗ್ರೋ ಆಗುತ್ತೆ. ನೀವೇನಾದರೂ ಸ್ಟಾಪ್ ಮಾಡೋದ್ರಿಂದ ನೀವು ನೋಡ್ಕೊಳ್ಳಿ, ನಿಮ್ಗೆ ಗೊತ್ತಿರ್ಬೋದು, ಯೂಟ್ಯೂಬರ್ ಆಗಿದ್ದರೆ ಅಂದರೆ ನೀವು ವಿಡಿಯೋ ಸ್ಟಾಪ್ ಮಾಡೋದ ತಕ್ಷಣವೇ ಯೂಸ್ ಡೌನ್ ಆಗಿಬಿಡುತ್ತೆ ಫ್ರೆಂಡ್. ಅದೇ ರೀಸೆಂಟ್ ವಿಡಿಯೋ ಬೇಕು ಫ್ರೆಂಡ್. ರೀಸೆಂಟ್ ವಿಡಿಯೋ ಹಾಕಿದರೆ ಹಿಂದಿನ ವಿಡಿಯೋ ಕೂಡ ಯೂಸ್ ಬರುತ್ತೆ. ರೀಸೆಂಟ್ ವಿಡಿಯೋ ನೀವೇನಾದರೂ ಬಿಟ್ಟರೆ ಎಲ್ಲ ವಿಡಿಯೋಗೂ ಯೂಸ್ ಡೌನ್ ಆಗಿಬಿಡುತ್ತೆ ಫ್ರೆಂಡ್. ಹಾಗಾಗಿ ನಾನು ಹೇಳ್ತೇನೆ ಅಂದರೆ, ನಿಮ್ಮ ಒಂದು ಕೈಯಲ್ಲಿ ರೀಸೆಂಟ್ ವಿಡಿಯೋ ಅಂದರೆ ನೀವು ಅಪ್ಲೋಡ್ ಹೇಗೆ ಮಾಡ್ತೀರಾ, ದಿನನಿತ್ಯ ಎಷ್ಟು ವಿಡಿಯೋ ಅಪ್ಲೋಡ್ ಮಾಡ್ತೀರಾ, 2 ಮಾಡಿ 3 ಮಾಡಿ, ದಿನಕ್ಕೆ 3 ಮಾಡಿದರೂ ಕೂಡ ಇನ್ನೂ ಕೂಡ ಜನಕ್ಕೆ ಬೇಗ ತಲುಪುತ್ತೆ ಫ್ರೆಂಡ್. ಬೇಗನೆ ನಿಮ್ಮ ಒಂದು ಚಾನಲ್ ಗ್ರೋ ಆಗೋ ಚಾನ್ಸಸ್ ಇರುತ್ತೆ ಫ್ರೆಂಡ್. ಯಾಕಪ್ಪ ಹೇಳಿದ್ದೀನಿ ಅಂದರೆ, ಭಾಳ ಜನ ಒಂದಿನ ಮಾಡೋದು, ಒಂದಿನ ಬಿಡೋದು, ಒಂದಿನ ಮಾಡೋದು, ಒಂದಿನ ಬಿಡೋದು ಮಾಡ್ತಾರೆ. ಹಾಗಾಗಿ ಈ ಒಂದು ವಿಡಿಯೋದಲ್ಲಿ ತಿಳಿಸಿದ್ದೀನಿ, ಡೈಲಿ ನಿಮ್ಗೆ ಯೂಸ್ ಬರಲಿಲ್ಲ ಕೂಡ ಪರವಾಗಿಲ್ಲ, ಡೈಲಿ ವಿಡಿಯೋ ಅಪ್ಲೋಡ್ ಮಾಡಿ ಫ್ರೆಂಡ್. ಅಪ್ಲೋಡ್ ಮಾಡಿದ್ರಿಂದ ನಿಮ್ಮೊಂದು ವಿಡಿಯೋ ಜನಕ್ಕೆ ಬೇಗ ತಲುಪಿಸುತ್ತೆ ಯೂಟ್ಯೂಬ್. ನೀವು ನೋಡ್ಕೊಳ್ಳಿ ಫ್ರೆಂಡ್, ನಿಮ್ಮೊಂದು ವಿಡಿಯೋಗೆ ನಿಮ್ಮೊಂದು ಸಬ್ಸ್ಕ್ರೈಬರ್ಸ್ ಅಷ್ಟೇ ತಲುಪೋದಲ್ಲ, ಹೊರಗಿನ ಜನಕ್ಕೆ ಭಾಳ ತಲುಪುತ್ತೆ ಫ್ರೆಂಡ್. ಈಗ ಸಬ್ಸ್ಕ್ರೈಬರ್ಸ್ 10 ಜನ ನೋಡಿದೆ ಅಂದರೆ ಹೊರಗಿನ ಜನ 100 ಜನ ನೋಡ್ತಾರೆ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿದವರು ನಿಮ್ಮೊಂದು ಚಾನಲ್ಗೆ, ನಿಮ್ಮೊಂದು ವಿಡಿಯೋ ಅವ್ರು ನೋಡಿಲ್ಲ ಅಂದವ್ರಿಗೆ, ಹೊಸೊಬ್ಬರಿಗೆ ಇಂಪ್ರೂವ್ಮೆಂಟ್ಸ್ ಕಳಿಸ್ತಾ ಇರುತ್ತೆ. ರೀಸೆಂಟ್ ವಿಡಿಯೋ ಅಷ್ಟೇ, ಹಳೆ ವಿಡಿಯೋ ಕಳಿಸಲ್ಲ ಫ್ರೆಂಡ್. ಹಳೆ ವಿಡಿಯೋ ಎಲ್ಲ ಡೌನ್ ಆಗಿಬಿಡುತ್ತೆ, ಒಂದೊಂದು ರನ್ ಆಗ್ತಾ ಇರುತ್ತೆ. ಅವು ಜಾಸ್ತಿ ಒಂದು 2,000, 3,000, 10,000, 20,000 ಲಕ್ಷ ಗಂಟೆ ಇರೋ ವಿಡಿಯೋ ಹೋಗುತ್ತೆ, ಒಂದು ರೇಂಜಿಗೆ ಹೋಗ್ತಾ ಇರುತ್ತೆ. ಇವು ದಿವಸಕ್ಕೆ 10-20 ಯೂಸ್ ಬರುವಂಥ
ಹಳೆ ವಿಡಿಯೋ ಅದೆಲ್ಲ ಅದು ಡೌನ್ ಆಗಿಬಿಡುತ್ತೆ ಫ್ರೆಂಡ್. ಹಾಗಾಗಿ ಏನು ಹೇಳ್ತೀನಿ ಅಂದರೆ ಕಂಟಿನ್ಯೂಸ್ ಆಗಿ ದಿನಕ್ಕೆ 2 3 ಒಂದಾದರೂ ವಿಡಿಯೋ ಅಪ್ಲೋಡ್ ಮಾಡ್ಕೊತ ಇರಿ. ಆ ಒಂದು ರೀಸೆಂಟ್ ವಿಡಿಯೋ ಜೊತೆಗೆ ಹಳೆ ವಿಡಿಯೋನೂ ಕೂಡ ಯೂಸ್ ಬರ್ತಾ ಇರುತ್ತೆ ಫ್ರೆಂಡ್. ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸೋಂತ ತಿಳಿಸಿದ್ದೀನಿ ಫ್ರೆಂಡ್. ಈ ಒಂದು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ನಿಮ್ಗೆ ಏನು ಅಂತ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಈ ಒಂದು ವಿಡಿಯೋನ ನಿಮ್ಮೊಂದು ಫ್ರೆಂಡ್ಗೆ ಶೇರ್ ಮಾಡಿ ಅಂತ ಈ ವಿಡಿಯೋಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಅಂತ ವಿಡಿಯೋಸ್ ಇದೆಯೋ ಟೇಕ್ ಕೇರ್, ಬಾಯ್ ಫ್ರೆಂಡ್.